ಅವನು ಯಾರು ಉದ್ಯಮಿ ಎಂದು ಸಾಲ ಕೊಡಿಸ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಐಪೈ ಅಂತೆ ಮಂಗಳೂರು ಪೊಲೀಸರು ಬಂಧಿಸಿದಾರಂತೆ. ರೊನಾಲ್ಡ್ ಸಲ್ಡಾನಾ ರೋಷನ್ ಅಂತ ಅವನ ಹೆಸರಂತೆ. ಮಂಗಳೂರು ಹೊರವಲಯದಲ್ಲಿ ಅವನ ಮನೆಗೆ ನುಗ್ಗಿದ್ದಾರೆ ಪೊಲೀಸ್ನವರು. ನುಗ್ಗಿದ್ರೆ ನೋಡಿದ್ರೆ ಅದೇ ವಾರ್ಡ್ರೋಬ್ ತೆಗೆದ್ರೆ ಅಲ್ಲಿಂದ ಒಂದು ಒಳಗಡೆ ಸೀಕ್ರೆಟ್ ರೂಮ್ ಅಂತೆ. ಆ ಸೀಕ್ರೆಟ್ ರೂಮಲ್ಲಿ ಇದ್ದಂತೆ ಯಾರು ಮಲೇಷ್ಯಾದ ಯಾರು ಹೆಣ್ಮಗಳಿದ್ದಂತೆ, ಅವಳ ಜೊತೆ ಕೂತಿದ್ದಂತೆ. ಅವನು ಬಾರ ಯಾಕೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಗಿದ್ದಾರೆ ಪಾಪ. ಐಷಾರಾಮಿ ಜೀವನ ಅಂತೆ, ಶ್ರೀಮಂತ ಥರ ಪೋಸ್ಟ್ ಕೊಡೋದಂತೆ. ಆ ಮನೆಯದು ಯಾವುದೋ ದೊಡ್ಡ ಮನೆ ಕಟ್ಕೊಂಬಿಟ್ಟಿದ್ದಂತೆ. ಆ ಮನೆಗೆಲ್ಲರನ್ನು ಕರೆಸಿ ಯಾಮಾರಿಸ್ತಿದ್ದಂತೆ. ಒಂದು 40 ಕೋಟಿ ರೂಪಾಯಿ ಸಿಕ್ಬಿಟ್ಟಿದಂತೆ ಅವನ ಅಕೌಂಟಲ್ಲಿ. ಸೀಸ್ ಮಾಡ್ಕೊಳ್ಳಿ ಇನ್ನೇನು. ಆಮೇಲೆ ದುಡ್ಡಲ್ಲಿಂದ ಬಂತು ಇವನಿಗೆ ಅಂದರೆ ಕ್ಯಾಶ್ ಕೊಡ್ತಿದ್ರಂತೆ ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಉದ್ಯಮಿಗಳು ಸಾಲಕ್ಕೆ. ಇವನು ಬಿಡ್ತಾ ಇದ್ದಿದ್ದು ಬುರುಡೆ ಕೇಳ್ಕೊಂಡು ಕ್ಯಾಶ್ ಕೊಟ್ಟಾಗ 40 crores ಅಕೌಂಟ್ಗೆ ಹೆಂಗೆ ಬಂತು ಅವನಿಗೆ ದುಡ್ಡು? ಎಲ್ಲಿಂದ ಕನ್ವರ್ಟ್ ಮಾಡಿದ್ ನಾವು? ಅಥವಾ ಇನ್ನೇನೇನು ಮಾಡಿದ ನಾವು ನೋಡ್ರಿಪ್ಪ ಆಮೇಲೆ ಅಲ್ವಾ? ಮಾಡ್ರಿ ಹಿಡ್ದಾಕಿ ಹೊಳ್ಕೊಂಡು ಹಾಕಿ ಎಲ್ಲ ಬೇರೆ ಬೇರೆ ಸ್ಟೇಟ್ ಅವ್ರನ್ನ ಬೇರೆ ಯಾರನ್ನಾದರೂ ಮಾಡಿರಲಿ, ನಮಗೇನೀಗ ನಮ್ಗೆ ಅದಲ್ಲ ಪಾಯಿಂಟ್. ನಮಗೆ ಬೇಕಾಗಿರೋದು ಕ್ರೈಮ್ ಏನು, ಕಮಿಟ್ ಆಗಿರೋದು ಏನು, ಆಗಿದ್ರೆ ಬುರುಡೆ ಹೊಡೆದಾಕಿ ಅಷ್ಟೇ. ಇನ್ನು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜ್ಞಾಪಕ ಇಟ್ಕೊಳ್ಳಿ, ಉದ್ಯಮಿಗಳು ಘನತೆವೆತ್ತ ಸಿರಿವಂತ ಉದ್ಯಮಿಗಳು ಅಥವಾ ದುರಾಸೆಯ ಜನ ಪುಕ್ಕಟ್ಟೆ ಸಾಲ ಎಲ್ಲಿಂದನೂ ಬರಲ್ಲ. ಇಫ್ ಯುವರ್ ಪೋರ್ಟ್ಫೋಲಿಯೋ ಈಸ್ ಕರೆಕ್ಟ್, ದೇರ್ ಆರ್ 1000 ಮೆಥಡ್ಸ್ ಇವತ್ತಿನ ದಿನದ ಫಿನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ಸಾಲ ತೆಗೆಯೋಕ್ಕೆ ಅಷ್ಟೇ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮುಂದಾಗಿದ್ದ ಸಾರಿಗೆ ನೌಕರರಿಗೆ ಈಗ ಎಸ್ಮಾ ಜಾರಿ ಮೂಲಕ ಸರ್ಕಾರ ಒಂದು ಶಾಕ್ ಕೊಡ್ತು. ಮುಂದಿನ 6 ತಿಂಗಳ ಅವಧಿಗೆ ಯಾವುದೇ ಮುಷ್ಕರದಲ್ಲಿ ಅವರು ಭಾಗಿಯಾಗುವಂತಿಲ್ಲ ಅಂತ ಆದೇಶ ಮಾಡಿದೆ. ಸಾರಿಗೆ ನೌಕರರಿಗೆ 38 ತಿಂಗಳಿನಿಂದ ಭತ್ಯೆ ವೇತನ ಹೆಚ್ಚಳ ಮಾಡಿಲ್ಲ, ವಿವಿಧ ಬೇಡಿಕೆಗಳಿದೆ, ಅದೆಲ್ಲವನ್ನು ಈಡೇರಿಸಿ ಅಂತ 5ನೇ ತಾರೀಕು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಡಲಾಗಿತ್ತು. ಇದರಂತೆ ರಾಜ್ಯದ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮಗಳ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದರು. 29/7/2025ರಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಸಂಘಟನೆಗಳ ಒಕ್ಕೂಟವು ನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ವಿ. ಏನು ಸರ್ಕಾರ 2.5 ವರ್ಷ ಆದ್ರೂ ಇನ್ನೂ ವಿಳಂಬ ನೀತಿಯನ್ನು ತೋರಿಸಿಕೊಂಡು ಪ್ರಣಾಳಿಕೆ ಭರವಸೆ ಈಡೇರಿಸಿದೆ. 38 ತಿಂಗಳ ವೇತನ ಹಿಂಬಾಲಕ್ಕೆ ಕೊಡದೆ ಬರೀ ಕಾಲಹರಣ ಮಾಡ್ತಾರಿಂದ ಬೇಸತ್ತಿರುವ ನಾವು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡುವ ನಿಟ್ಟಿನಲ್ಲಿ ನಾವು ಉಪವಾಸ 29ನೇ ತಾರೀಕಿಂದ ಇಡೀ ರಾಜ್ಯದ ಮಟ್ಟದಲ್ಲಿ ಎಲ್ಲೆಲ್ಲಿ ಆಗುತ್ತೆ ಅಲ್ಲಿ ಉಪವಾಸ ಸತ್ಯಾಗ್ರಹನ ಪ್ರಾರಂಭ ಮಾಡಿ. ಬಟ್ ಬಸ್ಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಇದು ಮಾಡಬೇಡಿ. ಫಸ್ಟ್ ಶಿಫ್ಟ್ ಇರೋರು ಸೆಕೆಂಡ್ ಶಿಫ್ಟ್ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಪ್ರಯಾಣಿಕರಿಗೆ ತೊಂದರೆ ಆಗುವಂಥದ್ದು ಬಸ್ ನಿಲ್ಲಿಸುವಂಥ ಕಾರ್ಯಕ್ರಮ ಮಾಡಬೇಡಿ ಅನ್ನೋದು ಓಪನ್ ಆಗಿ ಎಸ್ಮಾ ಜಾರಿ ಮಾಡಲಿ ಸರ್. ಎಸ್ಮಾ ಜಾರಿ ಮಾಡಲಿ, ನಮಗೆ ಜೈಲ್ಗೆ ಹಾಕಿ ಸಂತೋಷ. ಬಟ್ ನಮ್ಮ ಎಂಪ್ಲಾಯೀಸ್ಗಳಿಗೆ ಜೈಲ್ಗೆ ಹೋಗೋಕೆ ಬಿಡೋದಿಲ್ಲ. ದಟ್ ಈಸ್ ಟ್ರೂ. ಅಲ್ಲ, ಎಸ್ಮಾ ಜಾರಿ ಮಾಡೋಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಕರೆಕ್ಟು. ಎಸ್ಮಾ ಜಾರಿ ಮಾಡೋಷ್ಟು ಆತುರ ತೋರುವ ಸರ್ಕಾರ ಆಮೇಲೆ ಕೊಪ್ಪರಿಗೆ ಎಷ್ಟು ಹಣ ಕೊಳೆಯುತ್ತಿರುವ ಈ ಸರ್ಕಾರದಲ್ಲಿ ಕೊರತೆನೇ ಇಲ್ಲ. ಸುಮ್ಮನೆ ಮರ ಅಳ್ಳಾಡಿಸಿದ್ರೆ ತಪ 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 ಅಂತ ನೋಟಿನ ಕಂತೆಗಳು ಉದುರುವ ಈ ಸರ್ಕಾರದಲ್ಲಿ ಅವರು ಕೊಡಬೇಕಾಗಿದ್ದನ್ನು ಕೊಟ್ಟುಬಿಡಿ. ನ್ಯಾಯಬದ್ಧವಾಗಿದ್ದರೆ, ಕಾನೂನು ಪ್ರಕಾರ ಇದ್ದರೆ ವಿಳಂಬ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸಂಬಳ ಡೇಟ್ ಕೊಟ್ಟುಬಿಡಿ ಪಾಪ ಅವ್ರಿಗೆ. ಕಂಡಕ್ಟರ್ಗಳಿಗೇನು ಪಾಪ ಪೋಸ್ಟಲ್ಲಿ ವ್ಯಾಲ್ಯೂ ಇಲ್ವಲ್ಲಪ್ಪ ಪಾಪ. ಮಂತ್ಲಿ ಬರೋ ಡ್ರೈವರ್ಗಳಿಗೇನು ಇಲ್ವೇನಪ್ಪ ವ್ಯಾಲ್ಯೂ ಎಕ್ಸ್ಟ್ರಾ ವ್ಯಾಲ್ಯೂ ಇಲ್ವಲ್ಲಪ್ಪ. ಕೊಟ್ಬಿಡಿ ಅವ್ರಿಗೆ ಸಂಬಳ, ಅವ್ರಿಗೆ ತಿಂಗಳು ಕರೆಕ್ಟಾಗಿ. ಮತ್ತು ಅವ್ರಿಗೆ ಏನೇನು ಕೊಡ್ಬೋದು ಅಂತ ನಾನು ಹೇಳ್ತಿರೋದು ಒಪ್ಪಿದ್ರೆ, ಕಾನೂನುಬದ್ಧವಾಗಿದ್ದರೆ. ರಾಮಲಿಂಗಾರೆಡ್ಡಿ ಅವರೇ, ನಿಮ್ಮ ಮನಸ್ಸಿನ ಒಳಗಡೆ ನಾನು ಮಾಡ್ತಿರೋದು ಸರಿ ಇಲ್ಲ ಅಂತ ಅನಿಸಿರುತ್ತೆ. ನಿಮ್ಮ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ ರಾಜ್ಯ ಸರ್ಕಾರದ ಹಣಕಾಸಿನ ಪರಿಸ್ಥಿತಿ ಮುಂದೆ. ಒಪ್ಕೊಳ್ಳೋಂಗೂ ಇಲ್ಲ, ಬೇರೆ ದಾರಿ ಇಲ್ಲ. ಹಾಗಾಗಿ ಡಿಫೆಂಡ್ ಮಾಡ್ಕೊಂಡು ಓಡಾಡ್ತಿದ್ದೀರಿ. ಆರ್ ಯು ಹ್ಯಾಪಿ? ಕಾನ್ಷಿಯಸ್ಲಿ ಎದೆ ಮುಟ್ಕೊಂಡು ಹೇಳಿ, ನನ್ನ ನೌಕರರನ್ನು ಮುತ್ತು ರತ್ನಗಳು ಮಕ್ಕಳ ಥರ ನೋಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ನೋಡೋಣ ಮಿನಿಸ್ಟ್ರು. ಆದರೂ ಅದು ಯಾವುದನ್ನು ತೋರಿಸ್ಕೊಳ್ಳದೆ ಕೆಲಸ ಮಾಡಬೇಕು. ಹಂಗೆ ಆಗಬಾರ್ದು. ಅವರು ಬೇಸಿಕಲಿ ಡ್ರೈವರ್ಗಳು, ಎಕನಾಮಿಕಲಿ ಕಂಡಕ್ಟರ್ಗಳು ಭಾಳ ಸ್ಟ್ರಾಂಗ್ ಪೊಸಿಷನಲ್ಲಿ ಇರ್ತಾರೆ ಅನ್ಕೋಬಾರ್ದು. ವೆರಾಸ್ ಅವ್ರ ಕುಟುಂಬಗಳಲ್ಲಿ ಏನಾಗಿದೆ ಅಂತಂದರೆ, ಮಕ್ಕಳುಗಳು ವಿಪರೀತವಾಗಿ ಓದೋ ಇದಕ್ಕೆ ಬಂದುಬಿಟ್ಟಿವೆ. ಓದಿಸ್ಬೇಕು ಮಕ್ಕಳನ್ನು, ಎಲ್ಲ ತಂದೆ ತಾಯಿಗೂ ಇರೋ ಆಸೆ ಅದು. ಸೊ ಒನ್ ಸೈಡ್ ದೇ ಆರ್ ಅಂಡರ್ ಎ ಸಿವಿಯರ್ ಪ್ರೆಷರ್ ಆಫ್ ಫ್ಯಾಮಿಲಿ. ಯಾಕಂದರೆ ಮಕ್ಕಳು ಓದಬೇಕು ಅಂದರೆ ಭಾಳ ಕಂಡಕ್ಟರ್ಗಳ ಮನೆ, ಡ್ರೈವರ್ ಮನೆ ನನ್ನ ಮಕ್ಕಳುಗಳು ಇಂಜಿನಿಯರಿಂಗಲ್ಲಿವೆ, ಮೆಡಿಕಲಲ್ಲಿವೆ, MBA ಏನೇನೋ ಕೋರ್ಸ್ಗಳಲ್ಲಿವೆ. ಹಾಗಾಗಿ ಕಾಟ ಕೊಡಬೇಡಿ ನೀವು ಬಡವರು.
ಹೇಳ್ಬಿಟ್ರಾಯ್ತು. ಅಂದ್ಬಿಟ್ರೆ ಆಗೋಯ್ತಾ ಬುರುಡೆ. ಎಸ್